ನರೇಂದ್ರ ಮೋದಿ ನಮ್ಮ ದೇಶನೇ ಮಾರ್ಬಿಟ್ರು. ಏರ್ಪೋರ್ಟ್ಗಳನ್ನೆಲ್ಲ ಅದಾನಿಗೆ ಮಾರ್ಬಿಟ್ಟಿದ್ದಾರೆ. ನಿಜಾನ? ಡಾಟಾ ಸಮೇತ ನೋಡೋಣ. ಮುಂಬೈ ಏರ್ಪೋರ್ಟ್ ಓನರ್ ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟ್ ಅಹಮದಾಬಾದ್ ಏರ್ಪೋರ್ಟ್ ಓನರ್ ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಮ್ಯಾಂಗ್ಳೂರ್ ಏರ್ಪೋರ್ಟ್ ಓನರ್ ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಲಕ್ನೋ ಏರ್ಪೋರ್ಟ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಜೈಪುರ್ ಏರ್ಪೋರ್ಟ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಗುವಾಹಟಿ ಏರ್ಪೋರ್ಟ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಎಲ್ಲ ಏರ್ಪೋರ್ಟ್ಗಳ ಓನರ್ಗಳು ಸ್ವತಃ ಭಾರತ ಸರ್ಕಾರನೇ. ಹಾಗಾದ್ರೆ ಅದಾನಿಗೆ ಮಾರಿದ್ದೇನು? ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ ಬನ್ನಿ. ನೀವು ಒಬ್ಬ ಡಾಗ್ ಬ್ರೀಡರ್ ಅನ್ಕೊಳ್ಳಿ ಅಂಡ್ ನಿಮ್ಮ ಬಿಸ್ನೆಸ್ ನೇಮ್ ಜರ್ಮನ್ ಶೆಪರ್ಡ್ ಡಾಗ್ ಶಾಪ್ ಅಂತ ಇದೆ ಅನ್ಕೊಳ್ಳಿ. ಅಲ್ಲಿ ಡಾಗ್ ಬ್ರೀಡಿಂಗ್ ಜೊತೆ ನೀವು ಪೆಡಿಗ್ರಿ ಕೂಡ ಮಾರೋದಕ್ಕೆ ಶುರು ಮಾಡಿ ಅದರ ಹೆಸರನ್ನ ಪಪ್ಪು ಪೆಡಿಗ್ರಿ ಸೆಂಟರ್ ಅಂತ ಕೂಡ ಇಡಬಹುದು. ಆದ್ರೆ ಅದಾನಿ ಜೀವಮಾನದಲ್ಲಿ ಯಾವತ್ತೂ ನಮ್ಮ ಏರ್ಪೋರ್ಟ್ಗಳ ಹೆಸರನ್ನ ಚೇಂಜ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವನು ಓನರ್ ಅಲ್ಲ, ಮ್ಯಾನೇಜರ್. ಅವರು ಏರ್ಪೋರ್ಟ್ಗಳ ಮ್ಯಾನೇಜಿಂಗ್ ರೈಟ್ಸ್ ಲೈಕ್ ಟಿಕೆಟ್ ಕಲೆಕ್ಷನ್, ಸ್ಟಾಫ್ ಮ್ಯಾನೇಜ್ಮೆಂಟ್, ಕ್ಯಾಟರಿಂಗ್ ಸರ್ವಿಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಪೂರ್ತಿ ಏರ್ಪೋರ್ಟ್ನಲ್ಲ. ನನ್ನ ದೇಶವನ್ನ ಮಾರೋ ಯೋಗ್ಯತೆ ಯಾವನಿಗೂ ಇಲ್ಲ. ಹಾಗೆ ಸುಳ್ಳು ಸುದ್ದಿ ಹೇಳೋನಿಗೆ ನನ್ನ ದೇಶದಲ್ಲಿ ಇರೋ ಯೋಗ್ಯತೆನೂ ಇಲ್ಲ. ಗೆಟ್ ಲಾಸ್ಟ್.